ಸಾಹಿತ್ಯ ಪರಿಷತ್ತಿನ ಸಂದರ್ಭದಲ್ಲಿ ಆದಂಥ ಅವಘಡಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಆಮೇಲೆ ರಾಜ್ಯದಲ್ಲಿ ಉಂಟಾದಂಥ ಅನೇಕ ಗೊಂದಲಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಮತ್ತು ಅವತ್ತಿನ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಆಡಳಿತವನ್ನು ಅಥವಾ ಅವಧಿಯಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ದುರುಪಯೋಗವನ್ನು ಅವ್ರದ್ದೇ ಆಗಿರ್ತಕ್ಕಂಥ ಆಡಿಟ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ಅನುಸರಿಸಿ ನಾವೆಲ್ಲ ಹೋರಾಟಕ್ಕೆ ಇಳಿದ್ವಿ. ಸನ್ಮಾನ್ಯ ಹರ್ಷ ಅವರನ್ನು ಅವರು ವಜಾ ಮಾಡಿದ್ದು ನನ್ನ ಮೇಲೆ ಮತ್ತು ವೀರಪ್ಪನವ್ರ ಮೇಲೆ ಆತ ಲಾಯರ್ ನೋಟಿಸನ್ನು ಕೊಟ್ಟಿದ್ದು ಇವೆಲ್ಲವೂ ಕೂಡ ಸಕಾರಣವಲ್ಲದ ವಿಚಾರಗಳಾದ್ದರಿಂದ ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ಸಂಘಟಿಸಿ ಹೋರಾಟಕ್ಕೆ ಇಳಿದು ಆ ಹೋರಾಟದ ಫಲವಾಗಿ ಇವತ್ತು ಆತನನ್ನು ಸರ್ಕಾರ ಸದ್ಯಕ್ಕೆ ವಜಾಗೊಳಿಸಿದೆ. ಅದರ ಕೋರ್ಟಲ್ಲೂ ಕೂಡ ಇದೆ. ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆತನ ಯಾರ್ಯಾರು ಸದಸ್ಯರನ್ನು ವಿನಾಕಾರಣ ವಜಾ ಮಾಡಲಿಕ್ಕೆ ಹೊರಟಿದ್ರು ಮಹೇಶ್ ಜೋಶಿಯವರು, ಅವರು ವಜಾಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸವಾದಂಥ ಸಂಗತಿ. ಇನ್ನೂ ಕೂಡ ಸುಮಾರು 500 ಪುಟಗಳ ವರದಿಯನ್ನು ವಿಚಾರಣಾ ಅಧಿಕಾರಿಗಳು 500 ಪುಟದ ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದು ಕೋರ್ಟ್ನಲ್ಲಿದೆ. 19ನೇ ತಾರೀಕು ಮತ್ತೆ ಅದರ ವಿಚಾರಣೆ ಇದೆ. ನಮ್ಮ ಆಶಯ ಏನು ಅಂತಂದರೆ, ಸರ್ಕಾರದ ಮೇಲೆ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿದ್ರೆ, ಆತನ ವಜಾ ಮಾಡಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ರಮ. ತುರ್ತಾಗಿ ಆತನ ಮೇಲೆ ಇರ್ತಕ್ಕಂಥ ಆಪಾದನೆಗಳನ್ನು ತಾವು ರುಜುವಾತುಗೊಂಡ್ರೆ ಅದನ್ನು ರುಜುವಾತು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರು, ಸನ್ಮಾನ್ಯ ಜೋಶಿಯವರು. ಅದನ್ನು ತುರ್ತಾಗಿ ವಿಚಾರಣೆ ಒಳಪಡಿಸಿ ಆರ್ಥಿಕ ದುರುಪಯೋಗ ಏನಾಗಿದೆ ಅವನಿಗೆ ಬರೀ ಸದಸ್ಯತ್ವದಿಂದ ವಜಾ ಮಾಡೋದಲ್ಲ, ಆತನ ಹಣವನ್ನು ಕೂಡ ದುರುಪಯೋಗಗೊಂಡಿರ್ತಕ್ಕಂಥ ಹಣವನ್ನು ಆತನಿಂದ ವಸೂಲಿ ಮಾಡಿ ಸಂಪೂರ್ಣವಾಗಿ ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಕಾರಣಕ್ಕಾಗಿ ನಾವು ಇವತ್ತು ತಮ್ಮ ಮುಂದೆ ನಮ್ಮ ಮನವಿಯನ್ನು ಸಲ್ಲಿಸಿ ಸಾರ್ವಜನಿಕವಾಗಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ದಯಮಾಡಿ ಅದರ ಬಗ್ಗೆ, ಏಕೆಂದರೆ ಸರ್ಕಾರಕ್ಕೆ ಕಾರಣಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಮತ್ತು ಒತ್ತಡಗಳನ್ನು ಕೂಡ ನಾವು ತಿಳಿಸಬೇಕಾಗುತ್ತೆ. ಆ ಕಾರಣದಿಂದ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ತಮಗೆ ತಿಳಿಸಿದ್ದೇವೆ. ಇದಕ್ಕೆ ಬಹುಶಃ ಎಲ್ಲ ಕಡೆಯಿಂದಲೂ ಕೂಡ ಸ್ವಾಗತ ಇದೆ. ನಾನು ವಿಚಾರ ಮಾಡಿದ್ದೇನೆ. ತಪ್ಪು ಮಾಡಿರ್ತಕ್ಕಂಥವ್ರು, ಮತ್ತು ಒಂದು ವಿಷಯ, ಅವತ್ತು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಂಥವ್ರು ಕೆಲವರು ಆತನನ್ನು ಸಂಪೂರ್ಣ ಬೆಂಬಲಿಸಿದ್ದಾರೆ ಎನ್ನುವಂಥ ವಿಚಾರ. ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಆತನ ಒಬ್ಬನೇ ಅಲ್ಲ. ಒಂದು ಸಾಹಿತ್ಯ ಪರಿಷತ್ತರ ಅಧ್ಯಕ್ಷನಾಗಿ ಹೋಗಿ ಸದಸ್ಯನಾಗಿ ಕೂತ್ಕೊಳ್ಳೋದು ಅಂದರೆ, ಬೈಲಾ ಪ್ರಕಾರ ಒಂದು ವೇಳೆ ಏನಾದರೂ ಅಧ್ಯಕ್ಷ ತಪ್ಪು ಮಾಡಿದರೆ ಅದನ್ನು ತಕ್ಷಣ ಸರ್ಕಾರದ ಗಮನಕ್ಕೆ ತರಬೇಕಾಗಿರ್ತಕ್ಕಂಥ ಸದಸ್ಯನ ಕರ್ತವ್ಯ. ಅವ್ರು ಹೇಳಿದ್ದಕ್ಕೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧವಾಗಿಯೂ ಕೂಡ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಏಕೆಂದರೆ ಅವರೇನಾದರೂ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಕ್ರಮ ವಿರೋಧಿಸಿದರೆ, ಬೈಲಾ ಪ್ರಕಾರವಾಗಿ ಮಾಡದೇ ಇರತಕ್ಕಂಥದ್ದನ್ನು ವಿರೋಧಿಸಿದರೆ ಆತ ಈ ತಪ್ಪು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅಂತನ್ನುವಂಥದ್ದು. ಎರಡನೇದಾಗಿ, ಸಾಹಿತ್ಯ ಸಮ್ಮೇಳನ ಇವತ್ತೇನಾಗಿದೆ ಅಂತೇಳಿ ಎಲ್ಲವನ್ನೂ ಸರ್ಕಾರವೇ ನಡೆಸ್ತಾ ಇದೆ. 30 ಕೋಟಿ, 35 ಕೋಟಿ, 40 ಕೋಟಿ ಸಾಹಿತ್ಯ ಪರಿಷತ್ ಕೇಳ್ತಾ ಇದೆ. ಹಿಂದೆಲ್ಲ ಆಗಿರಲಿಲ್ಲ. ಅವರೊಂದು 10 ಲಕ್ಷ 15 ಲಕ್ಷ ಎಷ್ಟೋ ಕೊಟ್ಬಿಡ್ತಿದ್ರು. ಸಾಹಿತ್ಯ ಪರಿಷತ್ತು ಆ ಕೇಂದ್ರಕ್ಕೆ ಹೋಗಿ ಅಲ್ಲಿಯ ಸ್ಥಳೀಯ ನಾಯಕರನ್ನು ಸಂಘಟಿಸಿ ಆ ಉಳಿದ ಹಣವನ್ನು ಭರಿಸ್ತಾಯಿದ್ರು. ಇವಾಗ ಪೂರ್ಣ ಹಣವನ್ನು ಅವರೇ ಕೊಟ್ಟ ಮೇಲೆ ಇದನ್ನು ಮೀಡಿಯೋಕರ ಆಗಿರಬೇಕು. ಸಾಹಿತ್ಯ ಪರಿಷತ್ತು ಮಧ್ಯಸ್ಥಿಕೆ ವಹಿಸಬೇಕಾದ್ದಿಲ್ಲ. ಸರ್ಕಾರವೇ ಪೂರ್ಣ 30 ಕೋಟಿಯನ್ನು ಸರ್ಕಾರವೇ ಕೊಟ್ಟು ಸರ್ಕಾರದಿಂದಲೇ ಹಣವನ್ನು ಪಡೆದು ಆತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಾದರೆ ಸರ್ಕಾರದ ಸಮ್ಮೇಳನ ಆಯಿತು. ಇದು ಸರ್ಕಾರ ಸಮ್ಮೇಳನ ಆಯಿತು ಅಂದಮೇಲೆ ಆ ಮಧ್ಯಸ್ಥಿಕೆಯಾಗಿ ಸಾಹಿತ್ಯ ಪರಿಷತ್ತನ್ನು ಇಟ್ಕೊಳ್ಳೋದು ಯಾಕೆ ಎನ್ನುವಂಥದ್ದು. ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಹಣಕಾಸನ್ನು ಒಂದಿಷ್ಟು ಒದಗಿಸ್ಬೋದೇ ವಿನಃ ಪೂರ್ಣವಾಗಿ ಹಣವನ್ನು ಅದನ್ನು ಒದಗಿಸಿದ ಮೇಲೆ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಏನಿದೆ? ಚುನಾಯಿತಗೊಂಡಂಥ ಸಾಹಿತ್ಯ ಪರಿಷತ್ತು ಸ್ವಾಯತ್ತತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಸರ್ಕಾರ ಪೂರ್ಣ ಅನುಮತಿ ಕೊಟ್ಟ ಮೇಲೆ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕಾಗತ್ತೆ. ಸ್ವಾಯತ್ತತೆಯನ್ನು ಕಳ್ಕೊಳ್ತದೆ. ಆ ದಿಸೆಯಲ್ಲೂ ಕೂಡ ನಮ್ಮ
ಸದಸ್ಯರು ಸಾರ್ವಜನಿಕರು ಯೋಚನೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ಮೂಲಕ ತಮಗೆ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.